ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಈ ವಿಡಿಯೋನಲ್ಲಿ ನಿಮಗೆ ದಿವಾಲಿ ಸ್ವೀಟ್ಸ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಇವತ್ತು ನಾನು ಕೇಸರ್ ಪೇಡ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಅದಕ್ಕೆ ನಾನು ಒಂದು ಫಸ್ಟ್ ಬಾಣಲಿ ಹಿಡ್ಕೊತೀನಿ. ಬಾಣಲಿ ಹಿಡ್ಕೊಂಡು ಸ್ವಲ್ಪ ಹೀಟ್ ಆಗಿದ ತಕ್ಷಣ ಒಂದು 2 to 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊತೀನಿ. ತುಪ್ಪ ಜಾಸ್ತಿ ಬೇಕು ಅನ್ನೋರು ತಾವು ತುಪ್ಪ ಜಾಸ್ತಿನೂ ಹಾಕ್ಕೊಬೋದು, ಬಟ್ 1 ಕಪ್ಗೆ 2 to 3 ಟೇಬಲ್ ಸ್ಪೂನ್ ಸಫಿಷಿಯೆಂಟು. ಸೊ ಸ್ವಲ್ಪ ಬಿಸಿ ಆಗಿದ ತಕ್ಷಣ 1 ಕಪ್ ಅಷ್ಟು ಮಿಲ್ಕ್ ಪೌಡರ್ ನಾನು ತೊಗೊಂಡಿದ್ದೀನಿ. ಈಗ ನಾನು ಪೌಡರ್ ಮಾಡ್ಕೊಂಡಿರೋ ಸಕ್ಕರೆನ 1/4 ಕಪ್ ಅಷ್ಟು ಹಾಕ್ಕೊತಾ ಇದ್ದೀನಿ, ಅಂದರೆ 1/4 ಕಪ್ ಅಷ್ಟು ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಇವಾಗ ಮಿಕ್ಸ್ ಮಾಡ್ಕೊತೀನಿ. ನಾನು ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾನು ಚೆನ್ನಾಗಿ ಬಿಸಿ ಮಾಡಿ ಹಾರಿಸ್ಕೊಂಡಿರೋ ಹಾಲು ಒಂದು ಅರ್ಧ ಕಪ್ ಅಷ್ಟು ತೊಗೊತಾ ಇದ್ದೀನಿ. ಇವಾಗ ನೀವು ಹಾಲು ಹಾಕಿದ ತಕ್ಷಣ ಇದನ್ನು ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಕೈ ಬಿಡಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡಿ, ಆವಾಗ ನಿಮಗೆ ಅದು ಉಂಡೆ ಕಟ್ಟಲ್ಲ ಆ್ಯಂಡ್ ಆವಾಗ ನಿಮಗೆ ಲಂಪ್ ಫ್ರೀಯಾಗಿ ಬರುತ್ತೆ. ಇವಾಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ವೆನಿಲಾ ಎಸೆನ್ಸ್ ಒಂದು 2 ಡ್ರಾಪ್ಸ್ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ನಿಮ್ಗೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ ಹಾಕ್ಕೊಬೋದು. ಈಗ ನಾನು ಫುಡ್ ಕಲರ್ ತೊಗೊಂಡಿದ್ದೀನಿ. ಇದು ಒಂದು ಪಿಂಚಷ್ಟು ಹಾಕ್ಕೊತೀನಿ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ತೊಗೊಬೋದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ತೋರಿಸ್ತಾ ಇರೋದು ನಿಮಗೆ ಪೇಡ ಎಲ್ಲ ನಿಮಗೆ ಆಲ್ಮೋಸ್ಟ್ ಸಿಮಿಲರಾಗೇ ಇರುತ್ತೆ. ಬಟ್ ಏನಂದರೆ ಬೇಕ್ರಿಗಳಲ್ಲೂ ಹೀಗೆ ಮಾಡೋದು, ಎಲ್ಲ ಸೇಮ್ ಇರುತ್ತೆ. ಜಸ್ಟ್ ಒಂದು ಸ್ಮಾಲ್ ಸ್ಲೈಟ್ ಚೇಂಜಸ್ ಮಾಡೋದ್ರಿಂದ ಆ ಟೇಸ್ಟು ಡಿಫರ್ ಆಗೋದು. ಇದನ್ನು ನಾನು ಇವಾಗ ಆಲ್ರೆಡಿ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇದು ಒಂದು 5 ಮಿನಿಟ್ಸ್ ಇವಾಗ ಹಾರಬೇಕಾಗುತ್ತೆ. ಅಷ್ಟರಲ್ಲಿ ನಾನು ಒಂದು ರೌಂಡ್ ಪ್ಲೇಟ್ ತೊಗೊತೀನಿ. ರೌಂಡ್ ಪ್ಲೇಟ್ ತೊಗೊಂಡು ನನಗೆ ತುಪ್ಪ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇದನ್ನು ಅಪ್ಲೈ ಮಾಡ್ಕೊತೀನಿ. ಏನಕ್ಕಪ್ಪ ಅಂದರೆ ಈ ಮಿಕ್ಸ್ಚರ್ನ ನಾನು ಇದರಲ್ಲಿ ಹಾಕ್ಬಿಟ್ಟು ಇವಾಗ ನಾನು ಫ್ರೀಸ್ ಮಾಡ್ತೀನಿ. ಅದಕ್ಕೋಸ್ಕರ ನೋಡಿ, ಇವಾಗ ಇದು ಚೆನ್ನಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಈ ಮಿಕ್ಸ್ಚರ್ ಒಂದು 5 ಮಿನಿಟ್ಸ್ ಆಗಿದೆ, ಸ್ವಲ್ಪ ಹಾರಿದೆ. ಇದನ್ನು ಇದರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಇದು ನಿಮಗೆ ಸ್ವಲ್ಪ ವಾಟ್ರಿ ಕನ್ಸಿಸ್ಟೆನ್ಸಿ ಅನ್ಬೋದು, ಬಟ್ ಇದು ನಾನು ಫ್ರೀಸ್ ಮಾಡೋದ್ರಿಂದ ಇದು ನಿಮಗೆ ಸೆಟ್ ಆಗೋಗ್ಬಿಡುತ್ತೆ. ಸೊ ಇದನ್ನು ನಾನು ಇವಾಗ ಈಕ್ವಲಾಗಿ ಸ್ಪ್ರೆಡ್ ಮಾಡ್ಕೊತೀನಿ. ನಿಮ್ಗೇನಾದರೂ ಆ ವುಡ್ಡಂದು ಸೆಟ್ ಆಗಿಲ್ಲ ಅಂದರೆ ಈ ಥರ ಒಂದು ಪ್ಲಾಸ್ಟಿಕ್ದು ತೊಗೊಂಡು ಅದರಲ್ಲಿ ತುಪ್ಪ ಸ್ವಲ್ಪ ಸವರ್ಕೊಂಡು ಈ ಥರ ಯೂಸ್ ಮಾಡ್ಕೊಬೋದು. ಅದು ಆವಾಗ ನಿಮಗೆ ಅಂಟಲ್ಲ. ನೋಡಿ, ಇವಾಗ ನಾನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಈಕ್ವಲಾಗೆ. ಈಗ ನಾನು ಬಾದಾಮ್, ಪಿಸ್ತಾ ಮತ್ತು ರೋಸ್ ಪೆಟಲ್ಸಿಂದ ಇದನ್ನು ಗಾರ್ನಿಷ್ ಮಾಡ್ಕೊತೀನಿ. ನೀವು ನಟ್ಸ್ ಎಷ್ಟು ಹಾಕ್ಕೊತೀರೋ ಅಷ್ಟು ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನಾನು ಸ್ವಲ್ಪ ರೋಸ್ ಪೆಟಲ್ಸ್ ಹಾಕ್ಕೊತೀನಿ. ಕಲರ್ ನೋಡಿ ಎಷ್ಟು ಅಟ್ರಾಕ್ಟಿವ್ ಆಗಿದೆ. ಸೊ ಇವಾಗ ಈ ಥರ ಒಂದು ಪ್ಲಾಸ್ಟಿಕ್ದು ಸ್ಪೂನ್ ಇಟ್ಕೊಂಡು ಅದರಿಂದ ನಾನು ಸ್ವಲ್ಪ ಸ್ಲೈಟಾಗಿ ಪ್ರೆಸ್ ಮಾಡ್ಕೊತೀನಿ, ಸೊ ದಟ್ ಅದು ಸೆಟ್ ಆಗುತ್ತೆ. ಇವಾಗ ನಾನು ಇದನ್ನು ಫ್ರೀಸಲ್ಲಿ ಒಂದು 10 ಮಿನಿಟ್ಸ್ ಫ್ರೀಸ್ ಮಾಡ್ಕೊತೀನಿ. ಇವಾಗ ಆಲ್ಮೋಸ್ಟ್ 10 ಮಿನಿಟ್ಸ್ ಆಗಿದೆ ನೋಡಿ. ಆಫ್ಟರ್ 10 ಮಿನಿಟ್ಸ್ ಈ ಥರ ಫ್ರೀಸ್ ಆಗಿದೆ. ಇದನ್ನು ನಾನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಟ್ರಾನ್ಸ್ಫರ್ ಮಾಡ್ಕೊಳೋಕ್ಕಿಂತ ಮೊದಲು ನೀವು ಈ ಥರ ಒಂದು ಚಾಕು ಹಿಡ್ಕೊಂಡು ಸ್ಲೈಟಾಗಿ ಸ್ವಲ್ಪ ಸೈಡಲ್ಲಿ ಇದು ಮಾಡ್ಕೊಳ್ಳಿ, ಅವಾಗ ಈಸಿಯಾಗಿ ಬರುತ್ತೆ. ನೋಡಿ, ನಾವು ಅದನ್ನು ಆ್ಯಕ್ಚುಲಿ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಎಷ್ಟು ಒಂಥರ ವಾಟ್ರಿ ಕನ್ಸಿಸ್ಟೆನ್ಸಿ ಥರ ಇತ್ತು, ಬಟ್ ನಾವು ಫ್ರೀಸ್ ಮಾಡೋದ್ರಿಂದ ಅದು ಸೆಟ್ ಆಗೋಗ್ಬಿಡುತ್ತೆ. ಈಗ ಒಂದು ಜಸ್ಟ್ 2 ಟ್ಯಾಪ್ ಮಾಡ್ತಾಯಿದ್ದೀನಿ ಅಷ್ಟೇ, ಈಸಿಯಾಗಿ ಬರುತ್ತೆ, ಯಾಕಂದ್ರೆ ನಾವು ತುಪ್ಪ ಇದು ಮಾಡಿದ್ವಲ್ಲ. ಈಗ ನಾನು ಇದನ್ನು ಉಲ್ಟಾ ಮಾಡ್ಕೊತೀನಿ. ನೋಡಿ, ಕಲರ್ ಎಷ್ಟು ಪರ್ಫೆಕ್ಟಾಗಿದೆ ಆ್ಯಂಡ್ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ಇದನ್ನು ನಾವು ಇವಾಗ ಯಾವ ಶೇಪಿಗೆ ಬೇಕೋ ಆ ಶೇಪ್ ಕಟ್ ಮಾಡ್ಕೊಬೋದು. ಇವತ್ತು ನಾನು ರೌಂಡ್ ಶೇಪ್ ಮಾಡ್ಕೊತೀನಿ. ಅದಕ್ಕೆ ಒಂದು ಕ್ಯಾಪ್ ತೊಗೊತೀನಿ. ಈ ಥರ ನಿಮ್ಮ ಹತ್ರ ಏನಾದರೂ ಶೇಪ್ ಮಾಡೋದಕ್ಕೆ ಯಾವ್ದಾದ್ರು ಈ ಶೇಪ್ ಕಟ್ಟರ್ಸ್ ಇರುತ್ತಲ್ಲ ಅದು ಇದ್ದರೆ ತೊಗೊಬೋದು. ನೋಡಿ, ಈ ಥರ ಪರ್ಫೆಕ್ಟಾಗಿ ಬಂದಿದೆ. ಅದೇ ಥರ ಇವಾಗ ಎಲ್ಲ ಕಟ್ ಮಾಡ್ಕೊತೀನಿ. ನಾವು ಬೇಕ್ರಿಯಿಂದ ತಂದಾಗ ಎಲ್ಲ ಡಿಫ್ರೆಂಟ್ ಸ್ವೀಟ್ ಅನಿಸುತ್ತೆ, ಬಟ್ ಅವರು ಇಷ್ಟೇ ಮಾಡೋದು ಎಲ್ಲ ಒಂದೇ ಸ್ವೀಟ್ಸಾಗೇ ಇರುತ್ತೆ. ಬಟ್ ಏನಂದರೆ ಸ್ಲೈಟ್ ಚೇಂಜಸ್ ಮಾಡೋದ್ರಿಂದ ಆ ಟೇಸ್ಟ್ ಆಗಿರ್ಬೋದು, ಆ ಕಲರಿಂದ ಆ ಡಿಫ್ರೆನ್ಸ್ ನಮ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದನ್ನು ನಾನು ಹೇಗೆ ಮಾಡೋದು ಅಂತ ನಾನು ಇವತ್ತು ನಿಮಗೆ 3 ವೀಡಿಯೋನಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನಾನು ಹಾಕಿದ 3 ವೀಡಿಯೋನು ನಿಮ್ಗೆ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಆ್ಯಂಡ್ ನಾನು ತೋರಿಸೋದೆಲ್ಲ ತುಂಬ ಕ್ವಿಕ್ಕಾಗಿ ತುಂಬ ಈಸಿಯಾಗಿ ಮಾಡೋದು. ಸೊ ಅದಕ್ಕೆ ಈ ದಿವಾಲಿಗೆ ನೀವು ಪ್ರತಿಯೊಬ್ಬರು ಇದನ್ನು ಟ್ರೈ ಮಾಡ್ತೀರಾ ಅಂತ ಅಂದ್ಕೊತೀನಿ. ಆ್ಯಂಡ್ 3 ವೀಡಿಯೋನು ನಿಮ್ಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ, ಬಿಕಾಸ್ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಇದೇ ಥರ ಕಂಟಿನ್ಯೂಸ್ ಸಪೋರ್ಟ್ ಕೊಡಿ. ಆ್ಯಂಡ್ ಈ ವಿಡಿಯೋನು ನಿಮ್ಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಇನ್ನು ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಾಗ ನಾನು ಏನೇ ವಿಡಿಯೋ ಹಾಕೋರು ನೋಟಿಫಿಕೇಶನ್ ಬರುತ್ತೆ. ಓಕೆ, ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಬಾಯ್.